ಉದ್ಯೋಗ ಖಾತ್ರಿಗೆ ಕೊಡುವುದನ್ನು ನಮ್ಮೆಲ್ಲರ ಹೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ವಿಕಸಿತ್ ಭಾರತ್ ಗ್ರಾಮ್ ಜಿ ಕಾರ್ಯಕ್ರಮದ ಮೂಲಕ ಇವತ್ತು ಅದನ್ನು ಕಾರ್ಯರೂಪಗೊಳಿಸುತ್ತಿರುವಂಥದ್ದಾಗಿದೆ. ಇವತ್ತು ಇದರ ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ ಮತ್ತು ಐಟಿ ಅವರು ಅಪಪ್ರಚಾರವನ್ನು ಮಾಡುವಂಥದ್ದಾಗಿದೆ. ವಾಸ್ತವತೆಯನ್ನು ಬಿಟ್ಟು ಇವತ್ತು ದೇಶದ ಅಭಿವೃದ್ಧಿ ಸದೃಢತೆ ಭಾರತ ಗ್ರಾಮದಲ್ಲಿ ನೆಲೆಸಿದೆ ಅನ್ನುವಂಥದ್ದು ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ. ಇವತ್ತು ಗ್ರಾಮೀಣ ಅಭಿವೃದ್ಧಿ ಬಯಸಿದ ಮಟ್ಟದಲ್ಲಿ ಆಗಿಲ್ಲ. ಉದ್ದೇಶಗಳಿದ್ದು ಆ ಉದ್ದೇಶಗಳು ಈಡೇರಿಸಬೇಕು ಅಂದರೆ ಏನು ಈ ಕಾರ್ಯಕ್ರಮಗಳು ಏನು ಪ್ರಸ್ತುತವಾಗಿರುವ ಕಾರ್ಯಕ್ರಮಗಳನ್ನು ಉತ್ತಮಗೊಳಿಸಲಿಕ್ಕೆ ನ್ಯೂನತೆಗಳನ್ನು ಗಮನಿಸಿ ಆ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಮಾಡಿರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ. ಇವತ್ತೇನು ಬರೀ ಉದ್ಯೋಗ ಖಾತ್ರಿ ಒಂದು ಭಾಗ ಆದರೆ ಆ ಉದ್ಯೋಗ ಖಾತ್ರಿ ಮಾಡುವಂಥ ಕೆಲಸ ಶಾಶ್ವತವಾಗಿ ನಮ್ಮ ರೈತರಿಗೆ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಬೇಕು. ಖರ್ಚು ಮಾಡಿದ ಹಣ ಜನರಿಗೆ ಉಪಯೋಗ ಆಗಬೇಕು. ಆ ಕೂಲಿ ಕೊಟ್ಟು ನೇರವಾಗಿ ಜನಕ್ಕೆ ತಲುಪಬೇಕು. ಗ್ರಾಮೀಣ ಭಾಗದ ನಮ್ಮ ನಾಗರಿಕರಿಗೆ ತಲುಪಬೇಕು. ಇದರಲ್ಲಿ ದುರ್ಬಳಕೆ ನೇರವಾಗಿ ಅವರಿಗೆ ಸಿಗುವಂಥ ಹಣ ಸಿಗ್ತಿರಲಿಲ್ಲ ಅನ್ನೋದು ಒಂದು ಭಾಗ. ಮತ್ತು ಖರ್ಚು ಮಾಡಿದಂಥ ಹಣದಲ್ಲಿ ಅಭಿವೃದ್ಧಿ ಆಗ್ತಿರಲಿಲ್ಲ. ಹಾಗಾಗಿ ಇದಕ್ಕೆ ಲೆಕ್ಕಾಚಾರಗಳಿಲ್ಲ, ಪಾರದರ್ಶಕತೆ. ಹಾಗಾಗಿ ಇದನ್ನೆಲ್ಲ ಗಮನಿಸಿ ಸದೃಢವಾದ ಗ್ರಾಮವನ್ನು ಕಟ್ಟಲಿಕ್ಕೆ ಏನು ಗ್ರಾಮ ಮಟ್ಟದಲ್ಲಿ ಯೋಜನೆಯನ್ನು ರೂಪಿಸುವ ಅದಕ್ಕೆ ಇನ್ನು ಮೇಲಿನ ಹಂತಕ್ಕೆ ಅದನ್ನು ಕಳಿಸಿಕೊಂಡು ಪೂರ್ವ ಯೋಜಿತವಾಗಿ ಪ್ರೀ ಅಪ್ರೂವ್ಡ್ ಕೆಲಸಗಳು ಮಾಡಲಿಕ್ಕೆ ವ್ಯವಸ್ಥಿತವಾಗಿ ರಾಷ್ಟ್ರೀಯ ಯೋಜನೆ ಜೊತೆಯಲ್ಲೇ ಗ್ರಾಮೀಣ ಯೋಜನೆಯನ್ನು ಜೋಡಿಸುವಂಥದ್ದಾಗಬೇಕು ಮತ್ತು ಮೌಲ್ಯವರ್ಧನೆ ಆಗಬೇಕು ಮತ್ತು ಯಾರು ಕೂಲಿಯನ್ನು ಮಾಡ್ತಾರೋ ಅವರಿಗೆ ಹಣ ದಕ್ಕಬೇಕು. ಈ ಪಾರದರ್ಶಕತೆಯನ್ನು ತರಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳುವಂಥದ್ದಾಗಿದೆ. ಇದು ನಮ್ಮ ಗ್ರಾಮೀಣದ ನಿಜವಾದ ಅಭಿವೃದ್ಧಿ. ಇವತ್ತು ಶಾಶ್ವತ ಆಸ್ತಿನ ನಿರ್ಮಾಣ ಮಾಡುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಇವತ್ತು ನೀರಿನ ಸಂಯೋಜನೆ ವಿಚಾರದಾಗಿದೆ, ರಸ್ತೆಗಳ ಅಭಿವೃದ್ಧಿ ಆಗಿದೆ, ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಕಾರಣಗಳಾಗಿದೆ, ಅಥವಾ ನಮ್ಮ ಲೈವ್ಲಿಹುಡ್ ಜೀವನೋಪಾಯಕ್ಕಾಗಿ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರುವಂಥ ಶಾಶ್ವತ ಕೆಲಸಗಳನ್ನು ಮಾಡಲಿಕ್ಕೆ ಭಾಳ ಸ್ಪಷ್ಟವಾಗಿ ಈಗಿರುವಂಥ 100 ದಿನದಿಂದ 125 ದಿನಕ್ಕೆ ಹೆಚ್ಚಿಸುವಂಥದ್ದಾಗ್ತದೆ. ಮತ್ತು ರಾಜ್ಯ ಸರ್ಕಾರವನ್ನು ಬೇಕಾಬಿಟ್ಟಿ ಕೆಲಸ ಮಾಡುವಂಥದ್ದಲ್ಲ, ಜವಾಬ್ದಾರಿಯುತವಾಗಿ ಮಾಡಬೇಕು. ಅವರ ಸಹಭಾಗಿತ್ವವನ್ನು ಬೇಕು ಅನ್ನೋ ರೀತಿ ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸಿ ಮತ್ತು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ರು. ಇನ್ನು ಮುಂದಕ್ಕೆ 60-40 ರೇಷಿಯೋ, 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡುವಂಥದ್ದು. ಮೆಟೀರಿಯಲ್ ಅದೇ ಒಂದು ರೇಷಿಯೋನಲ್ಲಿ ಸರ್ಕಾರವನ್ನು ಭಾಗವಹಿಸಲಿಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ರೇಷಿಯೋನ ತರುವಂಥದ್ದು 60-40 ತರುವಂಥದ್ದಾಗಿದೆ. ಹಾಗಾಗಿ ಯಾವಾಗ 60-40 ರೇಷಿಯೋ ತಂದಿದೆ, ಆ ತಂದಿರೋದಕ್ಕೆ ಒಂದು ಸ್ವಲ್ಪ ವಿರೋಧ ಇವತ್ತು ರಾಜ್ಯ ಸರ್ಕಾರ ವ್ಯಕ್ತಪಡಿಸಿರುವಂಥದ್ದು. ಮತ್ತು ಏನು ಪಂಚಾಯತಿ ಹಂತಕ್ಕೆ ಕಸ್ಕೊಂಡ್ಬಿಟ್ಟಿದ್ದಾರೆ ಸುಳ್ಳು. ಇವತ್ತೇನೇ ಯೋಜನೆ ರೂಪಿಸಬೇಕು ಗ್ರಾಮ ಮಟ್ಟದಲ್ಲೇ ರೂಪಿಸುವಂಥದ್ದಾಗಿದೆ. ಆ ರೂಪಿಸಿದಂಥದ್ದನ್ನ ವಿವಿಧ ಹಂತದಲ್ಲಿ ಅದನ್ನು ಅನುಮೋದನೆ ಪಡೆಯಲಿಕ್ಕೆ ಮಾಡುವಂಥದ್ದಾಗುತ್ತೆ. ಮತ್ತು ಏನೇ ಕೆಲಸ ಮಾಡಿದ್ರು ಒಂದು ತಂತ್ರಜ್ಞಾನವನ್ನು ಬಳಸಿ ಡೂಪ್ಲಿಕೇಟ್ ಕೆಲಸಗಳು ಮಾಡಿರೋ ಕೆಲಸಕ್ಕೆ ಇನ್ನೊಂದ್ಸರಿ ಬಿಲ್ ಆಗಬಾರ್ದು, ಅಪ್ರಸ್ತುತ ಕೆಲಸಗಳು ಆಗಬಾರ್ದು. ಒಂದು ಶ್ರಮ ವಹಿಸಿ ಗಮನ ವಹಿಸಿ ಒಂದು ಜನರಿಗೆ ಅನುಕೂಲ ಆಗುವಂಥ ಒಂದು ಶಾಶ್ವತ ಆಸ್ತಿ ಆಗುವ ರೀತಿಯಲ್ಲಿ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಗಮನ ವಹಿಸಿ ಕೆಲಸ ಮಾಡುವಂಥದ್ದು, ಜವಾಬ್ದಾರಿಯುತವಾಗಿ ಕೆಲಸ ಮಾಡುವಂಥದ್ದು ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಏನೇ ನ್ಯೂನತೆಗಳಿಂದೋ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಿ ತಂತ್ರಜ್ಞಾನ ಬಳಕೆ ಮಾಡಿ ಸ್ಯಾಟಲೈಟ್ ಇಮೇಜಸ್ ಆಗಿ, ಜಿಯೋ ಟ್ಯಾಗಿಂಗ್ ಆಗಿ, ಬಯೋಮೆಟ್ರಿಕ್ಗಳಾಗಿ, ಡಿಜಿಟಲ್ ಬೋರ್ಡ್ ಆಗಿ, ನೇರವಾಗಿ ಹಣ ಪೇಮೆಂಟ್ ಮ್ಯಾನ್ಯುವಲ್ ಸಿಸ್ಟಮ್ನಿಂದ ತಂತ್ರಜ್ಞಾನವನ್ನು ಬಳಸಿಕೊಂಡು ನೀವು ಮಾತ್ರ ಈ ಖಾತೆ ಮಾತ್ರ ಮಾಡ್ಬೋದು, ತಂತ್ರಜ್ಞಾನ ತರ್ಬೋದು. ಆದರೆ ಹಣಕಾಸು ಕೊಡ್ತ ಜವಾಬ್ದಾರಿ ಬೇಡ, ಅಕೌಂಟಬಿಲಿಟಿ ಬೇಡ, ಲೆಕ್ಕಾಚಾರ ಬೇಡ, ಹಾಗೆ ಹೊರಟೋಗಿ ಅನ್ನುವಂಥ ಈ ಮನಸ್ಥಿತಿ ಇದೆ. ಹಾಗಾಗಿ
ಸರ್ಕಾರ ಭಾಗವಹಿಸಬೇಕು ಇದರಲ್ಲಿ ಮಂತ್ರಿಗಳಲ್ಲಿ ಅಟಲ್ ವರ್ಕಿಗೆ ಯಾವೊಂದು ಪೂರ್ವ ಅನುಮೋದನೆ ಇಲ್ಲದೆ ಬೇಕಾಬಿಟ್ಟಿ ನೀವೇ ನೋಡ್ತಿರಲ್ಲ, ಬೇಕಾಬಿಟ್ಟಿ ಕೆಲಸಗಳು ನಡೀಬಾರ್ದು. ಒಂದು ನಿಜವಾಗೂ ಗ್ರಾಮೀಣ ಅಭಿವೃದ್ಧಿ ಇಷ್ಟು ಲಕ್ಷಾಂತರ ಕೋಟಿ ಖರ್ಚು ಮಾಡಿ ಸಾರ್ವಜನಿಕ ಸಂಸ್ಥೆಗಳು, ಸಾರ್ವಜನಿಕ ಯೋಜನೆಗಳು ಜನಕ್ಕೆ, ಜನಸಾಮಾನ್ಯರಿಗೆ ಹೇಗೆ ಅನುಕೂಲ ಆಗುತ್ತೆ ನೋಡಿ. ಇವತ್ತು ನಿರ್ವಹಣೆ ಮಾಡಬೇಕು ಸರ್ಕಾರ. ಈಗಾಗಲೇ ಹೇಳಬೇಕು 25 ವರ್ಷ ಆಗಿದೆ. ಹಳೆ ಕಾಯ್ದೆಗಳನ್ನು, ಕಾನೂನು ನಾವು ಅದನ್ನು ಬದಲಾಯಿಸಬೇಕು ಅಂತ ನಾವು ತಗೊಂಡು ಈ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಇಂಜಿನಿಯರಿಂಗ್ ಮಾಡಬೇಕು, ಅಭಿವೃದ್ಧಿ ಕಾಣಬೇಕು, ದೇಶದ ಪ್ರಗತಿ ಕಾಣಬೇಕು ಅಂದರೆ ಪರಿಪೂರ್ಣವಾದಂಥ ಗುಣಮಟ್ಟದ ಶಿಕ್ಷಣ ಕಾಣಬೇಕು. ಆ ಗುಣಮಟ್ಟ ಪಬ್ಲಿಕ್ ಯೂನಿವರ್ಸಿಟಿಗಳನ್ನು ಕಾಣಬೇಕು, ಸರ್ಕಾರಿ ಶಾಲೆಗಳನ್ನು ಕಾಣಬೇಕು. ಈ ದಿಕ್ಕಲ್ಲಿ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ತರೋದಾಗಿ ಅದು ಕಾನೂನಲ್ಲಿ ಈಗ ಬರ್ತಿದೆ. ಆ ಕಾನೂನು ಬಂದ ನಂತರ ರಾಜ್ಯ ಸರ್ಕಾರ ಅದು ಪರಿಪಾಲನೆ ಮಾಡಬೇಕು, ಬೇರೆ ದಾರಿ ಇಲ್ಲ ಅವರಿಗೆ. ಈಗೇನೋ ಪಾಲಿಸಿ ಬಂದಿತ್ತು, ಪಾಲಿಸಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಸಮಯ ತಗೋತಿತ್ತು, ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಡ್ಬೋದಿತ್ತು ಪಾಲಿಸಿ. ಆದರೆ ಕಾನೂನು ಬಂದ ನಂತರ ಅವ್ರು ಪಾಲನೆ ಮಾಡಬೇಕು. ಪಾಲನೆ ಮಾಡೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ನೋಡಿ, ಅವ್ರು ಯಾವುದೋ SCP ಏನೋ ಹೇಳ್ತಿದ್ರು, ಆ SCP ಅನುಷ್ಠಾನ ಮಾಡ್ತಾರ, ಏನು ಅದನ್ನಾರ ಮಾಡ್ತಾರೆ. ಈಗೇನು ರಾಷ್ಟ್ರೀಯ ಶಿಕ್ಷಣ ನೀತಿ ದೇಶದ ಹೊಸದ 68ರಲ್ಲೇ ಬಂದಿತ್ತು ಮೊದಲನೇ ರಾಷ್ಟ್ರೀಯ ಶಿಕ್ಷಣ ನೀತಿ, ತದನಂತರ 2ನೇ ರಾಷ್ಟ್ರೀಯ ಶಿಕ್ಷಣ ನೀತಿ, 3ನೇ ರಾಷ್ಟ್ರೀಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಪರಸ್ಪರ ಅವ್ರಿಗಿರೋದು ಸುಮ್ಮನೆ ದಾರಿ ತಪ್ಪಿಸೋದು ಕೆಲಸ. ಅದಕ್ಕೋಸ್ಕರ ನಾವು ಬಂದಿಲ್ಲಿ ನೇರವಾಗಿ ಕೂತು ಇವತ್ತು ಈ ವಿಚಾರದಲ್ಲಿ ಸ್ಪಷ್ಟಪಡಿಸಬೇಕು. ಇವತ್ತು ಕೂತಿರೋದೇ ಇದು ನಿಮ್ಮ ಜೊತೆ, ಮಾಧ್ಯಮದ ಜೊತೆ ನಾವು ಕೂತು ವಿಚಾರವನ್ನು ತಿಳಿಸೋದು. ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಇವತ್ತೆಲ್ಲ ರೈತರನ್ನು ನಾವು ಒಳಗೊಳ್ಳಂತೆ ರೈತರ ಮಧ್ಯದಲ್ಲಿ ಮಧ್ಯಸ್ಥಿಕೆಯಲ್ಲಿ ಹಣ ದುರ್ಬಳಕೆ ಆಗದೆ ಒಬ್ಬ ಗ್ರಾಮದಲ್ಲಿ ಪ್ರತಿಯೊಬ್ಬ ನಾಗರಿಕ ಅಥವಾ ರೈತ ಏನೇ ಕೂಲಿ ಕಾರ್ಮಿಕ ಕೂಲಿ ಮಾಡಿದಾಗ, ಕೆಲಸವನ್ನು ಮಾಡಿದಾಗ, ಶ್ರಮವನ್ನು ಮಾಡಿದಾಗ ಅವರಿಗೆ ನೇರವಾಗಿ ಹಣ ಸಿಕ್ಕಿ ಯಾವ ಮಧ್ಯಸ್ಥಿಕೆಗಳಲ್ಲಿ ಯಾವ ಸೋರಿಕೆ ಆಗದೆ ಸಂಪೂರ್ಣ ಹಣ ಅವ್ರಿಗೆ ತರಬೇಕು. ಪೂರ್ಣದಲ್ಲಿ ಚೆನ್ನಾಗಿ ಕೆಲಸ ಆಗ್ತದೆ. ಸೊ ಇಂಥವೆಲ್ಲ ಬರುತ್ತೆ. ಒಂದು ವೇಳೆ ಈ 40% ಇದೆಯಲ್ಲ, 40% ಕೊಡಲಿಲ್ಲ ರಾಜ್ಯ ಸರ್ಕಾರ, ಯೋಜನೆ ಗತಿ ಜನನೇ ಉತ್ತರ ಕೊಡ್ತಾರೆ ಅವರಿಗೆ. ಯೋಜನೆ ಮುಂದಿನ ಗತಿ, ಯೋಜನೆ ಈಗ ಸತ್ತೋಗಿದೆ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ. ಯೋಜನೆಯನ್ನ ಮಾಡಲೇಬೇಕಾಗುತ್ತೆ. ಈಗ ಮಾಡಲ್ಲ ಅಂದಾಗ ಸರ್ಕಾರದ ವಿಫಲತೆ ಅದು. ಈಗ ರಾಜ್ಯ ಸರ್ಕಾರದಲ್ಲಿ ವಿಫಲತೆ ಒಪ್ಕೊಳ್ಳೋಣ, ಬೇರೆ ಪ್ರಶ್ನೆ. ಯೋಜನೆ ಗತಿ ಏನು ಅಂತ, ಯೋಜನೆ ಗತಿಯಿಂದ ಜಾಬ್ ಏನ್ ಮಾಡ್ತಾರೆ? ನೀವೇನ್ ಮಾಡ್ತೀರಾ? ಸೆಂಟ್ರಲ್ ಗೌರ್ಮೆಂಟ್ ಆಗ 40% ಹಾಕಿ ಯೋಜನೆ ಶುರು ಮಾಡ್ತೀರಾ, ಇಲ್ಲ ಅಲ್ಲಿಗೆ ಬಿಟ್ಬಿಡ್ತೀರಾ? 40% ಕೊಡಲಿಲ್ಲ. ಒಂದು ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಅಂತ ನಾವೇ ಮಾಡ್ತೀವಿ. ಸರ್ಕಾರಕ್ಕೆ ಜವಾಬ್ದಾರಿ ಇರಬೇಕು, ಅದಕ್ಕೆ ಬದ್ಧತೆ ಇರಬೇಕು, ಸರ್ಕಾರ ಮಾಡಬೇಕು. ಸರ್ಕಾರದ ಜವಾಬ್ದಾರಿ. ಒಬ್ಬ ರಾಜ್ಯ ಸರ್ಕಾರ ಅವನ ಮನೆ ಆಸ್ತಿ ಅಲ್ಲ. ಮಾತಾಡೋಣ. ಒಂದು ಸರ್ಕಾರ ಕ್ರಮಬದ್ಧವಾಗಿ ಜನಪರವಾಗಿ ಕೆಲಸ ಮಾಡಿದ್ರೆ ಅದು ಅಪ್ರಸ್ತುತವಾಗಿರೋ ಸರ್ಕಾರ, ಜನ ವಿರೋಧಿ ಆಗಿರೋ ಸರ್ಕಾರಕ್ಕೆ ಜನ ವಿರೋಧವಾಗಿ ಕೆಲಸ ಮಾಡಿದಾಗ ಸಂವಿಧಾನದಲ್ಲಿ ಅದರದೇ ಆದಂಥ ಅವಕಾಶಗಳಿದೆ. ಯಾವ ರೀತಿ ಕ್ರಮ ವಹಿಸಬೇಕು ಅನ್ನೋದು ಕ್ರಮ ವಹಿಸುವಂಥದ್ದಾಗಿದೆ. ಪ್ರಸ್ತುತವಾಗಿ ಕಾಲಕ್ಕೆ ತಕ್ಕನಾಗಿ ಸವಾಲುಗಳನ್ನು, ನ್ಯೂನತೆಗಳನ್ನು ನೋಡಿ ಇದನ್ನೆಲ್ಲ ಸರಿಪಡಿಸಲಿಕ್ಕೆ ತಂದಿರುವಂತೆ ವೀಕ್ಷಿತ ಭಾರತ ಸರ್, ಅದೇ ಹೆಸರಲ್ಲಿ ಮುಂದುವರಿಬೋದಿತ್ತಲ್ಲ, ಬದಲಾವಣೆ ಅವಶ್ಯಕತೆ ಇತ್ತ? ಖಂಡಿತ ಅವಶ್ಯಕತೆ ಇದೆ. ಇವತ್ತು ವಿಕಸಿತ ಭಾರತ 2047 ಪ್ರತಿಯೊಂದು ಗ್ರಾಮನೂ ವಿಕಸಿತ ಭಾರತ ಆಗಬೇಕು ಅನ್ನೋದು ಪ್ರಸ್ತುತವಾಗಿ ಅಲೈನ್ ಆಗಬೇಕು. ಇವತ್ತೇನು ಇನ್ನು ನಮ್ಮ ಮುಂದಿನ ಒಂದು 21 ವರ್ಷ ಕಾಲ ಏನು 2047ರ ಸಮಯದಲ್ಲಿ ಪ್ರತಿಯೊಬ್ಬರೂ ಆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು, ಭಾಗವಹಿಸಬೇಕು. ಒಂದು ಹೆಸರು ಹೇಳುವಂಥದ್ದಕ್ಕೆ ಪ್ರತಿಯೊಬ್ಬರೂ ಭಾಗಿಯಾಗಿರಬೇಕು. ಎಲ್ಲ ಹಂತದಲ್ಲಿ ಎಲ್ಲ ಸ್ಟೇಜಲ್ಲಿ ಓಕೆ, ಎಲ್ಲ ಭಾಗಿಯಾಗಿರಬೇಕು, ಎಲ್ಲ ಓಕೆ. ಹೆಸರು ಬೇಕಲ್ಲ. ನರೇಗಾ ಯೋಜನೆಯಲ್ಲಿ ಎಲ್ರಿಗೂ ಸೌಲಭ್ಯ ಸಿಗ್ತಾ ಇತ್ತು, ಹಿಂದೆನೂ ಸಿಗ್ತಾ ಇತ್ತು, ಕೆಲಸಗಳು ಆಗ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಅಂದರೆ ಕ್ರೆಡಿಟ್ ತೊಗೊಬೋದಿತ್ತು ನೀವು, ಆದರೆ ಅದರ ನೇಮ್ ಚೇಂಜ್ ಮಾಡುವಂಥ ಅವಶ್ಯಕತೆ ಇತ್ತ ಅಂತ ಕೇಳಿದ್ರು. ಖಂಡಿತ ಇದೆ, ಅದಕ್ಕೆ ಮಾಡಿ. ಯಾವ ಕಾರಣಕ್ಕೋಸ್ಕರ ಚೇಂಜ್ ಮಾಡಿ ಹೇಳಿದ್ನಲ್ಲ ಇರ್ತಾನೆ 2040 ನಿಯಮಗಳನ್ನ ಬದಲಾವಣೆ ಮಾಡ್ಕೊಳ್ಳಿ. ಗಾಂಧಿ ಹೆಸರನ್ನ ಗಾಂಧಿ ಹೆಸರು ಅಂತ ಗಾಂಧಿಯವರ ಜಿಯಾರಾಮ್ ಜಿ ಅಂತ ಸೇರಿಸ್ಕೊಳ್ಳುವಂಥದ್ದು, ಅಳವಡಿಸ್ಕೊಳ್ಳುವಂಥದ್ದಾಗಿದೆ. ಜಿಯಾರಾಮ್ ಜಿ ಅಂತ ಸೇರಿಸ್ಕೊಳ್ಳುವಂಥದ್ರಲ್ಲಿ ಇವತ್ತು ಇಷ್ಟು ಕಾಲನೂ ಮಾಡಿರುವಂಥದ್ದು. ಇವತ್ತು ಈ ಕಾಲಕ್ಕೆ ದೇಶದ ಪ್ರತಿಯೊಬ್ಬ ನಾಗರಿಕನ ಒಂದು ಕನಸಾಗಿರಬೇಕು.
ಏನು ವಿಕಸಿತ ಭಾರತ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಕನಸು. ಆ ಪದ ಬಳಕೆ ಒಂದು ಕಾರ್ಯಕ್ರಮ, ರೂಪರೇಷು, ಒಂದು ವಿಷನ್ ಮತ್ತು ಮಿಷನ್, ಒಂದು ಸಂಕಲ್ಪ, ಧ್ಯೇಯ, ಉದ್ದೇಶ. ಪ್ರತಿಯೊಬ್ಬ 140 ಕೋಟಿ ಜನಸಂಖ್ಯೆಗಿಂತ ಹೆಚ್ಚಿನ ಜನಸಂಖ್ಯೆಯೊಬ್ಬ ಪ್ರತಿಯೊಬ್ಬ ಭಾರತೀಯನು ವಿಕಸಿತ ಭಾರತ ಅನ್ನೋದನ್ನ ಸಂಕಲ್ಪವನ್ನು ಹೊತ್ತು ಪ್ರತಿನಿತ್ಯ ಕೆಲಸ ಮಾಡುವಂಥದ್ದು ತಮ್ಮ ಕಣದಲ್ಲೂ ಉಷ್ಣಲ್ಲೂ ಕಾಣುವಂಥದ್ದು ಆಗಬೇಕು ಅನ್ನೋಂಥದ್ದು. ಹೆಸರು ಬಳಕೆಯೂ ಭಾಳ ಇಂಪಾರ್ಟೆಂಟ್, ಹೆಸರಲ್ಲೇ ಇರೋದಿಲ್ಲ. ಸೊ ಹಾಗಾಗಿ ಯಾವುದಕ್ಕೆ ಮಹಾತ್ಮ ಗಾಂಧಿಯವರ ಕನಸಿನ ಸ್ವರಾಜ್ಯ, ಆ ಸ್ವರಾಜ್ಯವನ್ನು ಇವತ್ತು ಗ್ರಾಮೀಣ 75 ವರ್ಷ ಬಂದರೂ ವಹಿಸಿದ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗಿಲ್ಲ. ಇವತ್ತು ಈ ಸುಧಾರಣೆಯನ್ನ ಏನು ಸವಾಲು ಸಮಸ್ಯೆಗಳು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕಾಣ್ತಿದ್ದಾರೆ, ಆ ಕಾಣ್ತಿರೋದನ್ನ ಸರಿಪಡಿಸಲಿಕ್ಕೆ ಇವತ್ತು ಈ ಗ್ರಾಮಗಳನ್ನ ದಿಟ್ಟವಾದಂಥ ನ್ಯೂನತೆಗಳು ಸಮಸ್ಯೆಗಳಾಗಿರುತ್ತದೆ. ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಬಹಳ ಸ್ಪಷ್ಟ ಇಟ್ಟುಕೊಂಡು ಗ್ರಾಮೀಣ ಅಭಿವೃದ್ಧಿ ಮಾಡಲಿಕ್ಕೆ ವಿಕಸಿತ ಭಾರತ ನಿಜಕ್ಕೂ ಫಲಕಾರಿಯಾಗಿರುತ್ತೆ. ಲೆಕ್ಕಾಚಾರ ಕೇಳುವುದಾಗುತ್ತೆ, ಪಾರದರ್ಶಕ ಕೆಲಸದಾಗುತ್ತೆ. ಪ್ರತಿಯೊಬ್ಬ ಭಾರತೀಯನ ಕನಸು 2047 ಸಂದರ್ಭಕ್ಕೆ ಒಂದು ಸಂಪೂರ್ಣ ಅಭಿವೃದ್ಧಿ ಹೊಂದುವಂಥ ರಾಷ್ಟ್ರ ಆಗಬೇಕು ದೃಷ್ಟಿ ಮುಖ್ಯವಾದಂಥ ಒಂದು ವಿಚಾರ. ಈ ಒಂದು 2006ರಲ್ಲಿ ಪ್ರಾರಂಭವಾದಂಥ ನರೇಗಾ ಯೋಜನೆ ಉದ್ಯೋಗ ಖಾತ್ರಿ, ಈ ಒಂದು ಗ್ರಾಮೀಣ ಅಭಿವೃದ್ಧಿಗಾಗಿ ಉದ್ಯೋಗ ಖಾತ್ರಿಯನ್ನು ಕೊಡಲಿಕ್ಕೋಸ್ಕರ ಪ್ರಾರಂಭವಾದಂಥ ನರೇಗಾ ಯೋಜನೆ 2006ರಲ್ಲಿ ಪ್ರಾರಂಭವಾಯಿತು. ಈಗಾಗಲೇ 20 ವರ್ಷ ಕಾಲ ಪೂರೈಸಿರುವಂಥ ಈ ಮನ್ರೇಗಾವನ್ನು ಒಂದು ಹೊಸ ಸ್ವರೂಪದಲ್ಲಿ ಪ್ರಸ್ತುತವಾಗಿ ಜನಪರವಾಗಿ ಗ್ರಾಮೀಣ ಮೂಲಭೂತ ಸೌಕರ್ಯದಲ್ಲಿ ಗುಣಮಟ್ಟವನ್ನು ಆಸ್ತಿ ನಿರ್ಮಾಣ ಮಾಡಲಿಕ್ಕೆ